Dear students, welcome to first PU physics class. This is part 7 video of motion in a straight line. Let us discuss position time graph for zero acceleration, negative acceleration and positive acceleration. First, for positive acceleration. Positive acceleration means a velocity increases in equal amount, means variable velocity. Okay, hence the position time graph for variable velocity is curve passes through the origin. Okay, hence here the graph nature for positive acceleration in position time graph is curve passes through the origin. Okay, next for negative acceleration, again here the velocity decreases in equal amounts in equal time interval. Okay, hence so here also we are getting curve, so but in negative axis. Okay, next third one, for zero acceleration. Zero acceleration means velocity is uniform or velocity is constant. For that we draw the position time graph for uniform velocity is a straight line passes through the origin. Hence the position time graph for zero acceleration same as follows. Okay, next, when a body thrown vertically upwards and hits the ground. Okay, ನಾವೊಂದು ವಸ್ತುವನ್ನು ಮೇಲಕ್ಕೆ ಎಸೆದಾಗ ಅದು ಭೂಮಿಗೆ ಬಂದು ತಲುಪುತ್ತೆ, ಹೌದಾ? ಆಗ ನಾವು ಗ್ರಾಫ್ ನೇಚರನ್ನು ಈ ರೀತಿಯಲ್ಲಿ ಡ್ರಾ ಮಾಡ್ತೇವೆ. ಇನ್ ದಿಸ್ ಗ್ರಾಫ್ v ಈಸ್ ದಿ ವೆಲಾಸಿಟಿ ವಿತ್ ವಿಚ್ ಬಾಡಿ ಥ್ರೋನ್ ಅಪ್ವರ್ಡ್ಸ್. ಅಂದರೆ ನಾವು ಯಾವ ವೆಲಾಸಿಟಿಯಲ್ಲಿ ಒಂದು ಆಬ್ಜೆಕ್ಟನ್ನು ಅಪ್ವರ್ಡ್ ಥ್ರೋ ಮಾಡಿದ್ವಲ್ವ ಅದು. t1 ಈಸ್ ಟೈಮ್ ಆಫ್ ಅಸೆಂಟ್, ಅಂದರೆ ಇಟ್ ಈಸ್ ಟೈಮ್ ರಿಕ್ವೈರ್ಡ್ ಫಾರ್ ದ ಅಪ್ವರ್ಡ್ ಮೋಷನ್. t2 ಈಸ್ ಟೈಮ್ ಆಫ್ ಡಿಸೆಂಟ್, ಇಟ್ ಈಸ್ ಟೈಮ್ ರಿಕ್ವೈರ್ಡ್ ಫಾರ್ ಡೌನ್ವರ್ಡ್ ಮೋಷನ್. ಓಕೆ, ರೈಟ್. ಇಲ್ಲಿ ನಾವು ಒಂದು ವಸ್ತುವನ್ನು ಮೇಲಕ್ಕೆ ಎಸೆದಾಗ, ಒಂದು ವೆಲಾಸಿಟಿಯಲ್ಲಿ ನಾವು ಅದನ್ನು ಮೇಲಕ್ಕೆ ಎಸೆದಾಗ ಅದರ ವೆಲಾಸಿಟಿ ಏನಾಗ್ತಾ ಹೋಗುತ್ತೆ, ಗ್ರ್ಯಾಜುವಲಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ, ಹೌದಾ? ಹೀಗಾಗಿ ದಿಸ್ ಪ್ಯಾಟರ್ನ್ ಈಸ್ ಶೋನ್ ಬೈ ದಿಸ್ ಸ್ಟ್ರೇಟ್ ಲೈನ್. ಓಕೆ, ಸೊ ವೆಲಾಸಿಟಿ ಗೋಸ್ ಆನ್ ಡಿಕ್ರೀಸಸ್. ಆ್ಯಸ್ ಟೈಮ್ ಇನ್ಕ್ರೀಸಸ್ ವೆಲಾಸಿಟಿ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಡಿಕ್ರೀಸ್ ಆಗ್ತಾ ಆಗ್ತಾ ಅದು ಮ್ಯಾಕ್ಸಿಮಮ್ ಹೈಟನ್ನು ರೀಚ್ ಮಾಡಿದಾಗ ವೆಲಾಸಿಟಿ ಈಸ್ ಝೀರೋ. ಓಕೆ, ಅದು ಮ್ಯಾಕ್ಸಿಮಮ್ ಹೈಟನ್ನು ರೀಚ್ ಮಾಡಿದಾಗ ವೆಲಾಸಿಟಿ ಈಸ್ ಝೀರೋ. ಆಗ ನಾವು ಟೋಟಲ್ ಟೈಮ್ ಟೇಕನ್ ಬೈ ದ ಬಾಡಿ ಫಾರ್ ಅಪ್ವರ್ಡ್ ಮೋಷನ್ ಟೈಮ್ ಆಫ್ ಎಸೆಂಟ್ ಅಂತ ಕರಿತೀವಿ. ಅದಾದ ನಂತರ ಆ ಆಬ್ಜೆಕ್ಟು ಡೌನ್ವರ್ಡ್ ಜರ್ನಿ ಸ್ಟಾರ್ಟ್ ಮಾಡುತ್ತೆ. ಡೌನ್ವರ್ಡ್ ಜರ್ನಿ ದಟ್ ಈಸ್ ರೆಪ್ರೆಸೆಂಟೆಡ್ ಬೈ ದಿಸ್ ಸ್ಟ್ರೇಟ್ ಲೈನ್. ಆ ವೆಲಾಸಿಟಿ ಏನಾಗ್ತಾ ಹೋಗುತ್ತೆ, ಝೀರೋದಿಂದ ಮ್ಯಾಕ್ಸಿಮಮ್ ಹೈಟಿಂದ ಆ ಆಬ್ಜೆಕ್ಟ್ ಫಾಲ್ ಆಗಬೇಕಿದ್ರೆ ವೆಲಾಸಿಟಿ ಗ್ರ್ಯಾಜುವಲಿ ಹೆಚ್ಚಾಗ್ತಾ ಬರುತ್ತೆ. ಓಕೆ, ಗ್ರ್ಯಾಜುವಲಿ ಹೆಚ್ಚಾಗ್ತಾ ಬರುತ್ತೆ. ಆಮೇಲೆ ನಾವು ಯಾವ ವೆಲಾಸಿಟಿಯಿಂದ ಆ ಆಬ್ಜೆಕ್ಟನ್ನು ಥ್ರೋ ಮಾಡಿದ್ವಿ, ಅಪ್ವರ್ಡ್ ಥ್ರೋ ಮಾಡಿದ್ವಿ, ಅದು ಅದೇ ವೆಲಾಸಿಟಿಯಲ್ಲಿ ಭೂಮಿಯನ್ನು ತಲುಪುತ್ತೆ. ಓಕೆ, ಹಿಯರ್ t2 ಈಸ್ ದಿ ಟೈಮ್ ಆಫ್ ಡಿಸೆಂಟ್. ಓಕೆ, ನೆಕ್ಸ್ಟ್, ಸೊ ನಾವು ಕನ್ಸಿಡರ್ ಪ್ರಾಬ್ಲಮ್ಸ್ ಆನ್ ದಿಸ್ ಚಾಪ್ಟರ್. ಸೊ ಇನ್ ಫಿಸಿಕ್ಸ್, ಇನ್ ಎಕ್ಸಾಮಿನೇಷನ್ ಆಲ್ಸೋ ದ ಪ್ರಾಬ್ಲಮ್ಸ್ ಕ್ಯಾರೀಸ್ 15 ಮಾರ್ಕ್ಸ್. ಹೀಗಾಗಿ ನೀವು ಪ್ರಾಬ್ಲಮ್ಸ್ ಕಡೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಬೇಕು. ಓಕೆ, ಸೊ ಫಸ್ಟು, ದ ಡಿಸ್ಪ್ಲೇಸ್ಮೆಂಟ್ ಇನ್ ಮೀಟರ್ ಆಫ್ ಅ ಪಾರ್ಟಿಕಲ್ ಮೂವಿಂಗ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಈಸ್ ಗಿವನ್ ಬೈ x ಈಕ್ವಲ್ ಟು 18t ಪ್ಲಸ್ 5t². ಕ್ಯಾಲ್ಕುಲೇಟ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಎಟ್ t ಈಕ್ವಲ್ ಟು 2 ಸೆಕೆಂಡ್. ಸೆಕೆಂಡ್ ಒನ್, average velocity between t equal to 2 second and t equal to 3 second. Third one, instantaneous acceleration. Okay,
ರೈಟ್. ನಿಮಗೆ ಪ್ರಾಬ್ಲಮ್ಸನ್ನು ಕೊಟ್ಟಾಗ ಫಸ್ಟ್ ಅದನ್ನು ಕರೆಕ್ಟಾಗಿ ಓದ್ಕೊಳ್ಳಿ, ಅಲ್ಲಿ ಕೊಟ್ಟಿರೋ ಥಿಂಗ್ಸನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಗಿವನ್ ಥಿಂಗ್ಸನ್ನು ಬರೀರಿ ಮತ್ತು ನೀವೇನು ಕ್ಯಾಲ್ಕುಲೇಟ್ ಮಾಡಬೇಕು ಅದನ್ನು ಕೂಡ ಬರೀರಿ, ಆಯಿತಾ. ಈ ಪ್ರಾಬ್ಲಮ್ನಲ್ಲಿ ಅವರು ಡಿಸ್ಪ್ಲೇಸ್ಮೆಂಟಿಗೆ ಒಂದು ಇಕ್ವೇಷನ್ನ ಕೊಟ್ಟಿದ್ದಾರೆ, ಹೌದಾ. ಎಕ್ಸ್ ಈಕ್ವಲ್ ಟು 18t + 5t². ಓಕೆ, ಅದು ಯಾವುದ್ರಲ್ಲಿದೆ? ಮೀಟರಲ್ಲಿದೆ, ಆಯಿತಾ. ಫಸ್ಟು ನಿಮಗೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಅದಕ್ಕೆ ಫಾರ್ಮುಲಾ ಏನು? dx/dt. ಓಕೆ, dx/dt. ಇಲ್ಲಿ ಇಕ್ವೇಷನ್ ಕೊಟ್ಟಿರೋದ್ರಿಂದ ನಾವೇನು ಮಾಡಬೇಕಾಗುತ್ತೆ? ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕಾಗುತ್ತೆ. ಓಕೆ, v ಈಕ್ವಲ್ ಟು dx/dt ಅಂದರೆ ಮೀನಿಂಗ್ ಏನು? d/dt ಆಫ್ x ಅಂತ ಅರ್ಥ, d/dt ಆಫ್ x. ಹೀಗಾಗಿ d/dt ಆಫ್ ಇಕ್ವೇಷನ್ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ 18t + 5t². ನೆಕ್ಸ್ಟು ಇಲ್ಲಿ 2 ಟರ್ಮ್ ಇದೆ, ಹೀಗಾಗಿ ನಾವು ಅದನ್ನು ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಓಕೆ, ಡಿಫ್ರೆನ್ಷಿಯೇಟ್ ಮಾಡಿದಾಗ ಇಲ್ಲಿ 18tದಲ್ಲಿ 18 ಕಾಮನ್ ಇದೆ, 18 ಕಾನ್ಸ್ಟೆಂಟ್ ಇದೆ, ಹೌದಾ. ಅದನ್ನು ಡಿಫ್ರೆನ್ಷಿಯಲ್ ಹೊರಗಡೆ ಬರೀರಿ. 18 ಇಂಟು d/dt ಆಫ್ t ಪ್ಲಸ್ ಇಲ್ಲಿ 5 ಕೂಡ ಕಾನ್ಸ್ಟೆಂಟು, ಅದನ್ನು ಡಿಫ್ರೆನ್ಷಿಯಲಿನ ಹೊರಗಡೆ ಬರೀರಿ. 5 ಇಂಟು d/dt ಆಫ್ t². ನೆಕ್ಸ್ಟು 18 ಇಂಟು d/dt ಆಫ್ t ಅಂದರೆ 1, dt/dt ಅಂದರೆ 1 ಅದು, ಪ್ಲಸ್ 5 ಇಂಟು t² ಡಿಫ್ರೆನ್ಸಿಯೇಷನ್ ಏನು? x⁴n ಫಾರ್ಮಲ್ ಇದೆ, ಹೌದಾ. x⁴n ಫಾರ್ಮಲ್ ಇದ್ದಾಗ ನಾವು ಅದನ್ನು ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ತೇವೆ? x⁴n ಇದ್ದಾಗ d/dx ಆಫ್ x⁴n ಅಂದರೆ ಈಕ್ವಲ್ ಟು n ಇಂಟು t⁻n - 1, ಕರೆಕ್ಟಾ. ಆ ಫಾರ್ಮುಲಾ ಪ್ರಕಾರ t⁻2 ಇದೆ, 2t⁻2 - 1 ಅಂದರೆ ಎಷ್ಟಾಯ್ತು? ಅದು 2t ಆಯಿತು, ಈಕ್ವಲ್ ಟು 18 + 10t. ಓಕೆ, ಇಲ್ಲಿ ಮತ್ತೆ ನೀವು ಯಾವುದೇ ಯೂನಿಟನ್ನು ಬರೆಯೋ ಅವಶ್ಯಕತೆ ಇಲ್ಲ, ಯಾಕಂದರೆ ಅದು ಇಕ್ವೇಷನ್ ರೂಪದಲ್ಲಿದೆ, ಆಯಿತಾ. ನೆಕ್ಸ್ಟು ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಅವರು ಪರ್ಟಿಕ್ಯುಲರ್ ಟೈಮನ್ನು ಕೊಟ್ಟಿರಬೇಕು, ಹೌದಾ. ಯಾವ ಟೈಮಲ್ಲಿ ನಿಮಗೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ದಾರೆ? ಎಟ್ t ಈಕ್ವಲ್ ಟು 2 ಸೆಕೆಂಡ್. ಹೆನ್ಸ್ v ಇನ್ಸ್ಟಂಟೇನಿಯಸ್ ಎಟ್ t ಈಕ್ವಲ್ ಟು 2 ಸೆಕೆಂಡ್ ಈಕ್ವಲ್ ಟು ಈ ಇಕ್ವೇಷನಲ್ಲಿ ಟರ್ಮ್ tದಲ್ಲಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡಿ. ಓಕೆ, ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಯು ಆರ್ ಗೆಟಿಂಗ್ ದಿಸ್ ಆನ್ಸರ್ ಆ್ಯಸ್ 38 m/s. ನೆಕ್ಸ್ಟ್ ಸೆಕೆಂಡ್ ಒನ್, ಎವರೇಜ್ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ದಾರೆ, ಹೌದಾ. ಸೊ ಎವರೇಜ್ ವೆಲಾಸಿಟಿಗೆ ಫಾರ್ಮುಲಾ ಏನು? x2 - x1 ಡಿವೈಡೆಡ್ ಬೈ t2 - t1, ಹೌದಾ. ನಿಮಗೆ t1 ಮತ್ತು t2 ವ್ಯಾಲ್ಯೂ ಕೊಟ್ಟಿದ್ದಾರೆ. ಯು ಹ್ಯಾವ್ ಟು ಫೈಂಡ್ ಔಟ್ x1 ಆ್ಯಂಡ್ x2 ವ್ಯಾಲ್ಯೂ ಟು ಕ್ಯಾಲ್ಕುಲೇಟ್ ಎವರೇಜ್ ವೆಲಾಸಿಟಿ. ಹೀಗಾಗಿ ಫಸ್ಟು ಡಿಸ್ಪ್ಲೇಸ್ಮೆಂಟನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಡಿಸ್ಪ್ಲೇಸ್ಮೆಂಟ್ ಎಟ್ಟು t1 ಈಕ್ವಲ್ ಟು ಎಷ್ಟು? 2 ಸೆಕೆಂಡ್. ಇಲ್ಲೂ ಅಷ್ಟೇ t ಅಂತ ಏನಿದೆ ಅಲ್ಲಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯಿತು. x1 ಈಕ್ವಲ್ ಟು 18 ಇಂಟು, ಸೊ ಡಿಸ್ಪ್ಲೇಸ್ಮೆಂಟ್ ಇಕ್ವೇಷನ್ ಫಸ್ಟ್ ಬರ್ಕೊಳ್ಳಿ. x1 ಈಕ್ವಲ್ ಟು 18t + 5t² ಈಕ್ವಲ್ ಟು 18 ಇಂಟು 2 + 5 ಇಂಟು 2² ಈಕ್ವಲ್ ಟು ಸಿಂಪ್ಲಿಫಿಕೇಷನ್ ಮಾಡಿದಾಗ ಯು ಆರ್ ಗೆಟಿಂಗ್ 56 ಮೀಟರ್. ಓಕೆ, ನೆಕ್ಸ್ಟ್ ಡಿಸ್ಪ್ಲೇಸ್ಮೆಂಟ್ ಎಟ್ಟು t2 ಈಕ್ವಲ್ ಟು 3 ಸೆಕೆಂಡ್. ಅಲ್ಲೂ ನೀವು ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಯು ಆರ್ ಗೆಟಿಂಗ್ 99 ಮೀಟರ್. ನಾವು ಎವರೇಜ್ ವೆಲಾಸಿಟಿ v ಬಾರ್ ಈಕ್ವಲ್ ಟು x2 - x1 t2 - t1 ಈಕ್ವಲ್ ಟು 99 - 56 ಡಿವೈಡೆಡ್ ಬೈ 3 - 2 ಈಕ್ವಲ್ ಟು 43 m/s. ನೀವಿಲ್ಲಿ ಯೂನಿಟನ್ನು ಮೆನ್ಷನ್ ಮಾಡಬೇಕು. ಓಕೆ, ನೆಕ್ಸ್ಟ್ ಥರ್ಡ್ ಒನ್, ಇನ್ಸ್ಟಂಟೇನಿಯಸ್ ಎಕ್ಸಲರೇಷನ್. ಎ ಇನ್ಸ್ಟಂಟೇನಿಯಸ್ ಈಕ್ವಲ್ ಟು ಫಾರ್ಮುಲಾ ಏನು? dv/dt, ಹೌದಾ, ಅಥವಾ d/dt ಆಫ್ v ಇನ್ಸ್ಟಂಟೇನಿಯಸ್ ವಿಚ್ ಈಸ್ ಈಕ್ವಲ್ ಟು, ಆಲ್ರೆಡಿ ನಾವೇನು ಮಾಡಿದ್ದೇವೆ? ವಿ ಇನ್ಸ್ಟಂಟೇನಿಯಸನ್ನು ಫೈಂಡ್ ಔಟ್ ಮಾಡಿದ್ದೇವೆ, ಹೌದಾ. ಏನದು? 18 + 10t.
ಸೊ ಅದನ್ನೇ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಓಕೆ, ಹೀಗಾಗಿ d/dt ಆಫ್ 18 ಪ್ಲಸ್ 10t. ಅಗೇನ್ ಎರಡು ಟರ್ಮ್ ಇದೆ, d/dt ಆಫ್ 18 ಪ್ಲಸ್ d/dt ಆಫ್ 10t. d/dt ಆಫ್ 18 ಅಂದರೆ 18 ಕಾನ್ಸ್ಟೆಂಟು, ಹೀಗಾಗಿ ಅದರ ಡಿಫ್ರೆನ್ಷಿಯೇಷನ್ 0 ಪ್ಲಸ್ ಇಲ್ಲಿ 10 ಕಾನ್ಸ್ಟೆಂಟು, ಡಿಫ್ರೆನ್ಷಿಯಲ್ ಹೊರಗಡೆ ಬರೀರಿ, 10 ಇಂಟು d/dt ಆಫ್ t ಈಕ್ವಲ್ ಟು d/dt ಆಫ್ t ಅಂದರೆ dt/dt ಆಗುತ್ತೆ, 1 ಆಗುತ್ತೆ ವ್ಯಾಲ್ಯೂ, 10 ಇಂಟು 1 ಈಕ್ವಲ್ ಟು 10. ಎಕ್ಸಲರೇಷನ್ನ ಯೂನಿಟು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. A car covers first half of distance between two places at 40 km per hour and second half of distance at 60 km per hour. Calculate average speed. Okay, right. First given things ಅನ್ನು ಬರೀರಿ. ಇಲ್ಲೇನು ಕೊಟ್ಟಿದ್ದಾರೆ, ಒಂದು ಕಾರು ಫಸ್ಟ್ ಹಾಫ್ ಆಫ್ ಡಿಸ್ಟೆನ್ಸನ್ನು 40 km per hour ಸ್ಪೀಡಲ್ಲಿ ಕವರ್ ಮಾಡುತ್ತೆ, ಮತ್ತು ಸೆಕೆಂಡ್ ಹಾಫ್ ಆಫ್ ಡಿಸ್ಟೆನ್ಸನ್ನು 60 km per hour ಕವರ್ ಮಾಡುತ್ತೆ. ಅಂದರೆ v1 ಈಕ್ವಲ್ ಟು 40 km per hour, v2 ಈಕ್ವಲ್ ಟು 60 km per hour. ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಎವರೇಜ್ ವೆಲಾಸಿಟಿ. ಓಕೆ, ಸೊ ಎವರೇಜ್ ವೆಲಾಸಿಟಿಗೆ ಫಾರ್ಮುಲಾ ಏನು? ಲಾಸ್ಟ್ ಪ್ರಾಬ್ಲಮಲ್ಲಿ ನಾವು x2 ಮೈನಸ್ x1 t2 ಮೈನಸ್ t1 ಅಂತ ತೊಗೊಂಡಿದ್ದೀವಿ ಫಾರ್ಮುಲಾ, ಹೌದಾ? ಅಗೇನ್ ಇಲ್ಲಿ ನಾವು ಇನ್ನೊಂದು ಫಾರ್ಮುಲಾ ಕೂಡ ತೊಗೊಳ್ಬೋದು, ವಿ ಎವರೇಜ್ ಈಕ್ವಲ್ ಟು ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ಓಕೆ, ಎರಡು ಫಾರ್ಮುಲಾದ ಮೀನಿಂಗ್ ಒಂದೇ ಅದು, ಹೀಗಾಗಿ ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ನೆಕ್ಸ್ಟ್ ಇಲ್ಲಿ ಡಿಸ್ಟೆನ್ಸನ್ನು ಕೊಟ್ಟಿಲ್ಲ, ಹೌದಾ? ಅದನ್ನು ಎಕ್ಸ್ ಅಂತ ಕನ್ಸಿಡರ್ ಮಾಡಿ. ಲೆಟ್ ಎಕ್ಸ್ ಬಿ ದಿ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದಿ ಕಾರ್. ಓಕೆ, ರೈಟ್. ನಿಮಗೆ ಇದರಲ್ಲಿ ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಲಿಕ್ಕೆ ವ್ಯಾಲ್ಯೂಸ್ ಬೇಕು, ಹೌದಾ? ಡಿಸ್ಟೆನ್ಸ್ ಗೊತ್ತಾಯಿತು, ಆ ಫಸ್ಟ್ ಹಾಫ್ ಅಂದರೆ x/2 ಅಂತ ತೊಗೊಳ್ತೀರ, ಸೆಕೆಂಡ್ ಹಾಫ್ ಅಂದರೆ ಅಗೇನ್ x/2. ನೆಕ್ಸ್ಟ್ ಯು ನೀಡ್ ಟೈಮ್ ವ್ಯಾಲ್ಯೂ, ಅದನ್ನು ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಓಕೆ, ಹೀಗಾಗಿ ಟೈಮ್ ಟೇಕನ್ ಟು ಟ್ರಾವೆಲ್ ಫಸ್ಟ್ ಹಾಫ್ ಆಫ್ ದಿ ಡಿಸ್ಟೆನ್ಸ್ t1 ಈಕ್ವಲ್ ಟು ಡಿಸ್ಟೆನ್ಸ್ ಬೈ ವೆಲಾಸಿಟಿ. ಓಕೆ, ಆ್ಯಸ್ ಯು ನೋ v ಈಕ್ವಲ್ ಟು x ಇಂಟು t, ಸಾರಿ v ಈಕ್ವಲ್ ಟು x/t, x/t, ಹೌದಾ? ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ಹೀಗಾಗಿ ದಿಸ್ ಇಂಪ್ಲೈಸ್ ಟೈಮ್ ಈಕ್ವಲ್ ಟು ಏನಾಯಿತು, x/v. ಕರೆಕ್ಟಾ? ಟೈಮ್ ಈಕ್ವಲ್ ಟು x/v. ಹೆನ್ಸ್ t1 ಈಕ್ವಲ್ ಟು ಡಿಸ್ಟೆನ್ಸ್ ಬೈ ವೆಲಾಸಿಟಿ. ಡಿಸ್ಟೆನ್ಸ್ ಎಷ್ಟು? ದಟ್ ಈಸ್ x/2. ಇಲ್ಲಿ ಕಾರು x/2 ಡಿಸ್ಟೆನ್ಸನ್ನು, ಫಸ್ಟ್ ಹಾಫ್ ಆಫ್ ಡಿಸ್ಟೆನ್ಸನ್ನು ಅದು ಎಷ್ಟು ವೆಲಾಸಿಟಿಯಲ್ಲಿ ಕವರ್ ಮಾಡುತ್ತೆ? 40 km per hour. ಹೀಗಾಗಿ ವೆಲಾಸಿಟಿ 40 ಈಕ್ವಲ್ ಟು x ಡಿವೈಡೆಡ್ ಬೈ 80. 40 ಇಂಟು 2 ಆಯಿತು, x ಡಿವೈಡೆಡ್ ಬೈ 80 ಸೆಕೆಂಡ್. ಸಿಮಿಲರ್ ವೇ ಟೈಮ್ ಟೇಕನ್ ಟು ಟ್ರಾವೆಲ್ ಸೆಕೆಂಡ್ ಹಾಫ್ ಆಫ್ ದಿ ಡಿಸ್ಟೆನ್ಸ್ t2 ಈಕ್ವಲ್ ಟು ಡಿಸ್ಟೆನ್ಸು ದ ಸೆಕೆಂಡ್ ಹಾಫ್ ಅಂದರೆ x/2, ವೆಲಾಸಿಟಿ 60 ಈಕ್ವಲ್ ಟು x/20 ಸೆಕೆಂಡ್. Now the average speed equal to x/2 plus x/2 divided by t1 plus t2. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಮತ್ತು ಸಿಂಪ್ಲಿಫಿಕೇಷನ್ ಮಾಡಿ, ಯು ಆರ್ ಗೆಟಿಂಗ್ 48 km per hour. ಓಕೆ, ನೆಕ್ಸ್ಟ್. ಸೊ ದೀಸ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಕೈನಮೆಟಿಕ್ ಈಕ್ವೇಷನ್ಸ್. Okay, first problem. A bus moving along straight way with a speed of 120 km per hour is brought to stop within a distance of 200 meter. What is retardation of the bus and how long does it take for the bus to stop? Okay, right. ಇಲ್ಲಿ ಸೊ ವಾಟ್ ಆರ್ ದಿ ಗಿವನ್ ಥಿಂಗ್ಸ್? ಇಲ್ಲಿ ವೆಲಾಸಿಟಿಯಲ್ಲಿ ವೇರಿಯೇಷನ್ ಇದೆ, ಹೌದಾ? ಬಸ್ಸು ಇನಿಷಿಯಲಿ 126 km per hour ಸ್ಪೀಡಲ್ಲಿ ಮೂವ್ ಆಗ್ತಾ ಇದೆ. ಅದು 200 ಮೀಟರ್ ಡಿಸ್ಟೆನ್ಸನ್ನು ಕವರ್ ಮಾಡಿ
ಸ್ಟಾಪ್ ಆಗುತ್ತೆ, ಆಗ ನೀವು ರಿಟಾರ್ಡೇಷನ್ ಆಫ್ ದಿ ಬಸ್ ಕ್ಯಾಲ್ಕುಲೇಟ್ ಮಾಡಬೇಕು, ಅಂದರೆ ಎಕ್ಸಲರೇಷನ್, ನೆಗೆಟಿವ್ ಎಕ್ಸಲರೇಷನ್. ಓಕೆ, ಮತ್ತು ಆ ಬಸ್ ಸ್ಟಾಪ್ ಆಗಲಿಕ್ಕೆ ಎಷ್ಟು ಟೈಮ್ ತೊಗೊಂಡಿದೆ ಅಥವಾ ಎಷ್ಟು ಟೈಮ್ ನಂತರ ಬಸ್ಸು ಸ್ಟಾಪ್ ಆಗಿದೆ ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ರೈಟ್. ಸೊ ಫಸ್ಟ್ ರೈಟ್, ಇದರಲ್ಲಿ ಇನಿಷಿಯಲ್ ವೆಲಾಸಿಟಿ ಆಫ್ ದಿ ಬಸ್ ಎಷ್ಟು? 126 km/h. V0 = 126 km/h. ಫೈನಲ್ ವೆಲಾಸಿಟಿ ಆಫ್ಟರ್ ಸಮ್ ಟೈಮ್ ಬಸ್ ವಿಲ್ ಬಿ ಸ್ಟಾಪ್ಡ್. ಹೌದಾ? ಹೀಗಾಗಿ V = 0, ಫೈನಲ್ ವೆಲಾಸಿಟಿ 0. ಡಿಸ್ಟೆನ್ಸ್ ಎಷ್ಟು? ಡಿಸ್ಟೆನ್ಸ್ ಟ್ರಾವೆಲ್ಡ್ x = 200 ಮೀಟರ್. ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಎಕ್ಸಲರೇಷನ್ ಆ್ಯಂಡ್ ಟೈಮ್. ಓಕೆ, ಇಲ್ಲಿ 3 ಇಕ್ವೇಷನ್ಸಲ್ಲಿ ನೀವು ಯಾವುದೇ ಇಕ್ವೇಷನ್ಸನ್ನು ಯೂಸ್ ಮಾಡ್ಬೋದು, ಆದರೆ ನಮಗೆ ಸೊ ಈಸಿಯಾಗಿ ಎಕ್ಸಲರೇಷನ್ ಮತ್ತು ಟೈಮನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಆಗಬೇಕು. ಓಕೆ, ಸೊ ಲೆಟ್ಸ್ ಟ್ರೈ ದ ಫಸ್ಟ್ ಇಕ್ವೇಷನ್. V = V0 + AT. ಹೌದಾ? ಆ ಇಕ್ವೇಷನ್ನ ಯೂಸ್ ಮಾಡ್ಬೋದಾ ಟು ಕ್ಯಾಲ್ಕುಲೇಟ್ ಎಕ್ಸಲರೇಷನ್? ನೋ. ಯಾಕೆ? ಬಿಕಾಸ್ ನಮಗೆ ಅಲ್ಲಿ ಟೈಮ್ ವ್ಯಾಲ್ಯೂ ಗೊತ್ತಿಲ್ಲ. ಹೌದಾ? V ವ್ಯಾಲ್ಯೂ ಗೊತ್ತಿದೆ, V0 ವ್ಯಾಲ್ಯೂ ಗೊತ್ತಿದೆ, ಬಟ್ ಎಕ್ಸಲರೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಟೈಮ್ ವ್ಯಾಲ್ಯೂ ಗೊತ್ತಿರಬೇಕು. ಹೆನ್ಸ್ ಯು ಹ್ಯಾವ್ ಟು ಯೂಸ್ ದ ಥರ್ಡ್ ಇಕ್ವೇಷನ್, V² = V0² + 2AX. ಕರೆಕ್ಟ್? ಇಲ್ಲಿ ನಿಮಗೆ ಎಕ್ಸಲರೇಷನ್ ಬಂದುಬಿಟ್ಟು ಉಳಿದೆಲ್ಲ ಟರ್ಮ್ಸಿನ ವ್ಯಾಲ್ಯೂ ಗೊತ್ತಿದೆ. ನಾವು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ. ಸಬ್ಸ್ಟಿಟ್ಯೂಷನ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಕನ್ವರ್ಷನ್ ಮಾಡ್ಕೊಳ್ಬೇಕು. ಯಾಕೆ ಹೇಳಿ? ಅವ್ರು ಇನಿಷಿಯಲ್ ವೆಲಾಸಿಟಿನ km/h ಕೊಟ್ಟಿದ್ದಾರೆ, ಆದರೆ ಡಿಸ್ಟೆನ್ಸ್ ಟ್ರಾವೆಲ್ಡನ್ನು ಮೀಟರಲ್ಲಿ ಕೊಟ್ಟಿದ್ದಾರೆ. ಹೌದಾ? ಹೀಗಾಗಿ km/h ಇರೋದನ್ನು m/s ಕನ್ವರ್ಷನ್ ಮಾಡ್ಕೊಳ್ಬೇಕು. ಅದನ್ನು ಹೇಗೆ ಕನ್ವರ್ಷನ್ ಮಾಡ್ಕೊಳ್ಳೋದು? V0 = 126 × 5/18 ಮಾಡಬೇಕು, ಇಂಟು 5/18. ಇದು 5/18 ಯಾಕೆ ಮಾಡಬೇಕು ಅಂಥೇಳಿ ನಾನು ನಿಮಗೆ ನೋಟ್ಸಲ್ಲಿ ಡೀಟೇಲಾಗಿ ಸೆಂಡ್ ಮಾಡ್ತೇನೆ. ಆಯಿತಾ? ಸೊ 126 × 5/18 = 35 m/s. ಓಕೆ, ಇಲ್ಲಿ ಡಿಸ್ಟೆನ್ಸ್ ಮೀಟ್ರಲ್ಲಿ ಕೊಟ್ಟಿರೋದ್ರಿಂದ ನಾವು ವೆಲಾಸಿಟಿಯನ್ನು ಕೂಡ ಏನು ಮಾಡಬೇಕು? m/s ಕನ್ವರ್ಷನ್ ಮಾಡಬೇಕು. ಅಫ್ಕೋರ್ಸ್ ನಮಗೆ SI ಯೂನಿಟ್ ಬರೆಯೋಕ್ಕೂ ಕೂಡ ಈಸಿ ಆಗುತ್ತೆ. ರೈಟ್? ಓಕೆ, ನಾವು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. 0 = 35² + 2 × A × 200. ಸೊ A = -35² / 400 = -3.06 m/s². ನೀವಿಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ ಸಿಂಪ್ಲಿಫಿಕೇಷನ್ ಮಾಡಿದಾಗ ನಿಮಗೆ ಎಕ್ಸಲರೇಷನ್ ನೆಗೆಟಿವ್ ವ್ಯಾಲ್ಯೂನೇ ಬರುತ್ತೆ. ಯಾಕೆ ಹೇಳಿ? ಇದರಲ್ಲಿ ಸೊ ಇನಿಷಿಯಲ್ ವೆಲಾಸಿಟಿ ಹೆಚ್ಚಿದೆ ಮತ್ತು ಫೈನಲ್ ವೆಲಾಸಿಟಿ 0 ಇದೆ, ಅಂದರೆ ಏನಾಗಬೇಕು? ಅಲ್ಲಿ ಎಕ್ಸಲರೇಷನ್ನು ನೆಗೆಟಿವೇ ಬರಬೇಕು. ಹೌದಾ? ವೆಲಾಸಿಟಿ ಡಿಕ್ರೀಸ್ ಆಗ್ತಾ ಇದೆ ಅಂದರೆ ಎಕ್ಸಲರೇಷನ್ ವಿಲ್ ಬಿ ನೆಗೆಟಿವ್. ರೈಟ್? ಸೊ ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ರಿಟಾರ್ಡೇಷನ್. ಈಗ ನಾವು ಟೈಮ್ T ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಯಾವ ಈಕ್ವೇಷನ್ ಯೂಸ್ ಮಾಡ್ಬೋದು? ಸೇಮ್ ಇಕ್ವೇಷನ್ನ ಯೂಸ್ ಮಾಡ್ಬೋದಾ? V² = V0² + 2AX. ನೋ, ಅಲ್ಲಿ ಟೈಮ್ ಟರ್ಮ್ ಇಲ್ಲ. ಹೌದಾ? ಸೊ ಯೂಸ್ ದ ಫಸ್ಟ್ ಇಕ್ವೇಷನ್, V = V0 + AT. ಓಕೆ, ನಾವು ವಿ ನೋ ದ ವ್ಯಾಲ್ಯೂ ಆಫ್ ಎಕ್ಸಲರೇಷನ್. ಓಕೆ, ಸೊ V - V0 = AT. ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಸೊ T = V - V0 / A. ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಬೇಕಿದ್ರೆ ಎಕ್ಸಲರೇಷನ್ ನೆಗೆಟಿವ್ ಬಂದಿದೆ, ಆ ನೆಗೆಟಿವ್ ವ್ಯಾಲ್ಯೂನೇ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಓಕೆ, ಹೀಗಾಗಿ T = 0 - 35 / -3.06 = 11.4 seconds. Okay, right. Next, similar the another problem. A bullet is moving with a velocity of 100 m/s, strikes a wooden plank. It penetrates the plank to a depth of 20 cm before coming to stop. Calculate average retardation of the bullet while passing through the plank. Okay, ಈ ಪ್ರಾಬ್ಲಮಲ್ಲಿ ಮೀನಿಂಗ್ ಏನು? ಒಂದು ಬುಲೆಟ್ಟು
100 ಮೀಟರ್ ಪರ್ ಸೆಕೆಂಡ್ ಸ್ಪೀಡಲ್ಲಿ ಒಂದು ವುಡನ್ ಶೀಟನ್ನು ಪೆನೆಟ್ರೇಟ್ ಮಾಡಿದೆ. ಓಕೆ, ಅದು ಎಷ್ಟು ಡೆಪ್ತಲ್ಲಿ ಹೋಗಿದೆ? 20 ಸೆಂಟಿಮೀಟರ್ ಬಿಫೋರ್ ಕಮಿಂಗ್ ಟು ಸ್ಟಾಪ್. ಓಕೆ, ಆ ವುಡನ್ ಒಂದು ಶೀಟಲ್ಲಿ ಅದು 20 ಸೆಂಟಿಮೀಟರ್ ಡಿಸ್ಟೆನ್ಸನ್ನು ಕವರ್ ಮಾಡಿ ಸ್ಟಾಪ್ ಆಗಿದೆ. ನಾವು ಕ್ಯಾಲ್ಕುಲೇಟ್ ದ ರಿಟಾರ್ಡೇಷನ್ ಆಫ್ ದಿ ಬುಲೆಟ್. ಅಗೇನ್ ಇಲ್ಲಿ ಗಿವನ್ ಥಿಂಗ್ಸ್ ಏನು? ಬುಲೆಟಿನ ಇನಿಷಿಯಲ್ ವೆಲಾಸಿಟಿ V0 ಈಕ್ವಲ್ ಟು 100 ಮೀಟರ್ ಪರ್ ಸೆಕೆಂಡ್. ಆಫ್ಟರ್ ಸಮ್ ಟೈಮ್ ಬುಲೆಟ್ ಈಸ್ ಕಮ್ಸ್ ಟು ರೆಸ್ಟ್. ಹೀಗಾಗಿ V ಈಕ್ವಲ್ ಟು 0. ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದಿ ಬುಲೆಟ್ ಎಷ್ಟು? X ಈಕ್ವಲ್ ಟು 20 ಸೆಂಟಿಮೀಟರ್. ಇಲ್ಲಿ 20 ಸೆಂಟಿಮೀಟರ್ ಅಂದರೆ ಅದು SI ಯೂನಿಟ್ ಅಲ್ಲ, ಅದನ್ನು SI ಯೂನಿಟಿಗೆ ಕನ್ವರ್ಷನ್ ಮಾಡ್ಕೊಳ್ಳಿ. ಸೆಂಟಿಮೀಟರ್ ಟು ಮೀಟರ್ ಕನ್ವರ್ಷನ್ 20 ಇಂಟು 10⁻² ಮೀಟರ್. ಓಕೆ, ಎಕ್ಸಲರೇಷನ್ A ಈಕ್ವಲ್ ಟು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ನೀವು ಯಾವ ಇಕ್ವೇಷನ್ನ ಯೂಸ್ ಮಾಡ್ತೀರಾ? ಫಸ್ಟ್ ಇಕ್ವೇಷನ್ V ಈಕ್ವಲ್ ಟು V0 ಪ್ಲಸ್ AT. ಅದನ್ನು ಯೂಸ್ ಮಾಡೋಕ್ಕೆ ಆಗಲ್ಲ. ಯಾಕೆ ಹೇಳಿ? ಟೈಮ್ T ವ್ಯಾಲ್ಯೂ ಗೊತ್ತಿಲ್ಲ, ಹೌದಾ? ಆದರೆ ನಮಗೆ ಡಿಸ್ಟೆನ್ಸ್ ವ್ಯಾಲ್ಯೂ ಗೊತ್ತಿದೆ. ಹೀಗಾಗಿ ಯು ಮೇ ಯೂಸ್ ದ ಥರ್ಡ್ ಇಕ್ವೇಷನ್ V² ಈಕ್ವಲ್ ಟು V0² ಪ್ಲಸ್ 2AX. ಸೊ ಆನ್ ಸಬ್ಸ್ಟಿಟ್ಯೂಟಿಂಗ್ ಯು ಆರ್ ಗೆಟಿಂಗ್ ಎಕ್ಸಲರೇಷನ್ A ಈಕ್ವಲ್ ಟು -2.5 ಇಂಟು 10⁻+4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆ, ಇಲ್ಲಿ ನಿಮಗೆ ಅಲ್ಲಿ ಅವರು ಕ್ವಶನಲ್ಲಿ